ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಕ್ರಾಂತಿಯ ಅಲೆ ಎದ್ದು ಬಿಟ್ಟಿದೆ. ಯಾಕಂತಂದ್ರೆ ತಮಿಳುನಾಡಿನಲ್ಲಿ ವಿಜಯ್ ವಿಶ್ವಾಸ ಈ ಮತಯಾಚನೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡ್ರು. ಸರ್ಕಾರದ ಪರ 144 ಶಾಸಕರು ಇವತ್ತು ಮತವನ್ನ ಚಲಾಯಿಸಿದ್ರೆ 22 ಶಾಸಕರು ಮಾತ್ರ ಸರ್ಕಾರದ ವಿರುದ್ಧ ಮತವನ್ನ ಚಲಾಯಿಸಿದ್ರು. ಇನ್ನು ವಿಶ್ವಾಸ ಮತಯಾಚನೆಯ ವೇಳೆಯಲ್ಲಿ ಡಿಎಂಕೆಯ ಶಾಸಕರೆಲ್ಲ ಸಭಾತ್ಯಾಗ ಮಾಡೋ ಕೆಲಸ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಅಣ್ಣಾ ಡಿಎಂಕೆಯ ಶಾಸಕರು ಪಕ್ಷದ ವಿಪ್ ಅನ್ನ ಉಲ್ಲಂಘಿಸಿ ಸರ್ಕಾರ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಐಡಿಎಂಕೆ ಇಬ್ಬಾಗ ಆಗ್ಬಿಟ್ಟಿದೆ ಈಗ. ಇನ್ನು ತಮ್ಮ ಪಕ್ಷದ ಶಾಸಕರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಪ್ಲಾನ್ ನಡೆದಿದೆ ಅಂತ ಪಳನಿಸ್ವಾಮಿ ಅವರು ಕೂಡ ಒಂದಿಷ್ಟು ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿಜಯ್ ಹಾಗೂ ಪಳನಿಸ್ವಾಮಿ ಮಾತನಾಡಿದ್ದಾರೆ. ನೋಡಿ ಬರೋಣ. எம்மதமும் நம்மதமே, எல்லா மக்களும் நம் மக்களே, இதில் வாக்களித்தவர்கள் வாக்களிக்காதவர்கள் என்ற பாகுபாடே இருக்காது. இது எல்லோருக்குமான அரசு, இது சாமானியர்களுக்கான அரசு, இது சாதி மத எல்லைகளை கடந்த அரசு, இது பாகுபாடு காட்டாத அரசு, இது பண்பாடு காக்கும் அரசு, இது பண்பட்ட அரசு. அரசியல் காரணங்களுக்காக யாரையும் எதற்காகவும் புண்படுத்தாத அரசு. இதையெல்லாம் போக போக புரிந்து கொள்வார்கள். எனவே துள்ளி எழுந்து பதில் சொல்வதை விட எதிலும் துணிச்சலுடன் செயலாற்றி வெற்றி பெறும் அரசு இது. பதவிக்காக அதிகாரத்துக்காக அமைந்த அரசு அல்ல. நம்பிய மக்களுக்கு நன்றி கடன் செலுத்துவதற்காக அமைந்த அரசு. அதிகாரம் காட்டி மிரட்டும் அரசு அல்ல, அனைவரையும் அரவணைக்கும் அரசு. எவர் மீதும் வெறுப்பு காட்டும் அரசு அல்ல, எல்லோரையும் விரும்பும் அரசு. மக்களே முக்கியம், மக்கள் நலன் மட்டுமே முக்கியம். அதுவே எங்கள் ஒரே நிலைப்பாடு. எனவே மனசாட்சி உள்ள மக்களாட்சிக்கு ஆதரவளித்த அனைவருக்கும் மீண்டும் என்னுடைய நன்றியை தெரிவித்துக் கொள்கிறேன். ஜோசப் விஜய் அவர்களை முதலமைச்சராக கொண்ட அமைச்சரவை மீது இப்பேரவை தனது நம்பிக்கையை தெரிவிக்கிறது என்னும் தீர்மானம் பேரவையின் முடிவுக்கு விடப்பட்டு வாக்குகள் பின்வருமாறு எண்ணி கணிக்கப்பட்டன. தீர்மானத்தை ஆதரித்தோர் 144, தீர்மானத்தை எதிர்த்தோர் 22, நடுநிலை வகித்தோர் 5. தீர்மானத்தை ஆதரித்தோர் அதிகமாக இருப்பதால் மாண்புமிகு முதலமைச்சர் அவர்களின் தீர்மானம் நிறைவேறியது, வெற்றி பெற்றது. மாண்புமிகு முதலமைச்சர் அவர்களின் தீர்மானம் வெற்றி பெற்றது என பேரவைக்கு அறிவிக்கிறேன். ಪ್ರಮುಖವಾಗಿ ವಿಜಿಲ್ ಸದ್ದಿಗೆ ಅಮ್ಮನ ಕೋಟೆ ಒಂದು ಕಡೆ ಒಡಕ್ ಕಾಣ್ಕೊಂತಿದೆ. ಮತ್ತೊಂದು ಕಡೆಯಲ್ಲಿ ಇದು ಕುದುರೆ ವ್ಯಾಪಾರ ಅಲ್ಲ, ಕುದುರೆ ವೇಗದಲ್ಲಿ ಹೋಗೋ ಸರ್ಕಾರ ಅಂತ ಗುಡುಗುತ್ತಿದ್ದಾರೆ ವಿಜಯ್ ಅವರು. ಆರಂಭದಲ್ಲಾಗಿರುವಂಥ ತೊಡಕು ನೋಡ್ಬಿಟ್ರೆ ಇವರು ಸರ್ಕಾರ ರಚನೆ ಮಾಡೋದಕ್ಕೆ ಬಿಡೋದಿಲ್ಲ ಇವ್ರನ್ನ ಅನ್ನುವಂಥ ನಿಟ್ಟಲ್ಲಿ ಮಾತುಕತೆ ಆಯಿತು. ಎಐಡಿಎಂಕೆ ಜೊತೆಗೆ ಇವ್ರು ಹೋಗೋದೇ ಇಲ್ಲ ಅನ್ನುವಂಥ ನಿಟ್ಟಲ್ಲಾಯಿತು. ಹೌದು, ಕೊನೆ ಗಳಿಗೆಯಲ್ಲಿ ನಾವು ನೈತಿಕ ಬೆಂಬಲ ಕೊಡ್ತೀವಿ ಅಂತ ಬಿಟ್ಟು ಒಂದಷ್ಟು ಜನ ಬಂದಾಗ ವಿಜಯ್ಗೆ ಧೈರ್ಯ ಬಂತು. ಹೋಗಿ ನೇರವಾಗಿ ರಾಜ್ಯಪಾಲರ ಹತ್ರ 2ನೇ ಬಾರಿ ಕೂತ್ಕೊಂಡಾಗ ಒಂದು ಷರತ್ತುಬದ್ಧವಾಗಿ ಹೇಳ್ಬಿಟ್ಟಿದ್ದಾರೆ ಅನಿಸುತ್ತೆ, ನಾವು ಮಾಡೇ ಮಾಡ್ತೀವಿ ಅಂತ. ಹಕ್ಕೊತ್ತಾಯ ಮಂಡನೆ ಆದ ನಂತರದಲ್ಲಿ ಇವತ್ತು ತುಂಬ ದೊಡ್ಡ ಯಶಸ್ಸು ತಮಿಳುನಾಡಿನ ಜನನಾಯಕನಿಗೆ ಸಿಕ್ಕದಂಗೆ ಆಗಿದೆ. ಇವತ್ತು ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ಒಂದು ಸಾಧನೆ ಮೆರೆದಿದೆ ಅಂತಲೇ ಹೇಳ್ಬೋದು. ಹೌದು, ಎಲ್ಲ ಹಳೆಯ ಮೂಲ ಬೇರುಗಳನ್ನು ತೆಗೆದು ಹೊಸ ಚಿಗುರನ್ನು ಬೇರೆ ನಿಟ್ಟಲ್ಲಿ ಒಂದು ಒಡೆದು ಕೂತ್ಕೊಂಡ್ಬಿಟ್ಟಿದೆ ತಮಿಳುನಾಡಲ್ಲಿ ರಾಜಕೀಯ. ಆದರೆ ತಮಿಳುನಾಡಿನ ರಾಜಕೀಯದಲ್ಲಿ ಈ ಎಐಡಿಎಂಕೆ ಒಡೆದು ಕೂತ್ಕೊಂಡಿರುವಂಥದ್ದು ಅದೇ ವಿಜಯ್ ಕಡೆಯಿಂದ ಅನ್ನುವಂಥದ್ದು ಕೂಡ ಆಗುತ್ತೆ. ಒಂದು ಹೋರಾಟದ ಮನೋಭಾವನೆಯೊಂದಿಗೆ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಂಥ ಪಕ್ಷದ ಒಳಗಡೆ ಇರುವವರಿಗೆ ಸಿದ್ಧಾಂತದ ಲೆಕ್ಕಾಚಾರದಲ್ಲೂ ಕೂಡ ಕೆಲವರಿಗೆ ತೊಡಕಾಗಿರುತ್ತೆ ಅಂಥದ್ದು. ಎಐಡಿಎಂಕೆ ಪಕ್ಷದ ಸಿದ್ಧಾಂತಕ್ಕೂ ನ್ಯಾಷನಲೈಸ್ಡ್ ಪಾರ್ಟಿ ಬಿಜೆಪಿಯ ಸಿದ್ಧಾಂತಕ್ಕೂ ಕೆಲವರಿಗೆ ಹೊಂದಾಣಿಕೆ ಆಗದೇ ಇರುವವರು ಇವತ್ತು ಟಿವಿಕೆ ಜೊತೆ ಬಂದು ನಿಂತು ಕೈ ಜೋಡಿಸೋದು ಅದೇ ಮೂಲ ಉದ್ದೇಶ ಮತ್ತು ಕಾರಣ ಆಗಿರುತ್ತೆ. ಯಾರ್ಯಾರು ಏನೇನೇ ಬಣ್ಣ ಕಟ್ಟಿದ್ರು ಕೂಡ ಸಿದ್ಧಾಂತ ಒಪ್ಪದ, ಆ ಸಮ್ಮಿಶ್ರತೆಯ ಸಿದ್ಧಾಂತವನ್ನು ಒಪ್ಪದ
ಪಾರ್ಟಿಗಳು ಇವತ್ತು ಈ ಕಡೆ ಬಂದು ಕೂತ್ಕೊಂಡಿರುವುದು. ಪ್ರಾದೇಶಿಕ ನಮ್ಮ ಪ್ರಾದೇಶಿಕತೆಯನ್ನ ಯಾವತ್ತೂ ತಮಿಳುನಾಡು, ತೆಲಂಗಾಣ, ಆಂಧ್ರ ಬಿಟ್ಕೊಡೋದಿಲ್ಲ. ಕನ್ನಡಿಗರಷ್ಟು ವಿಶಾಲ ಹೃದಯದವರು ಅವರಲ್ಲ. ಅವರು ಕಟ್ಟುಬದ್ಧವಾಗಿ ನಿಂತ್ಕೊಂಡ್ಬಿಡ್ತಾರೆ ಪ್ರಾದೇಶಿಕತೆ ಅಂತ ಬಂದ್ರೆ. ಹಾಗಾಗಿ ಅಲ್ಲಿ ಪ್ರಾದೇಶಿಕತೆಯೇ ಮೇಲುಗೈ ಸಾಧಿಸುವಂಥದ್ದು. ಇವತ್ತು ವಿಜಯ್ ಕೂಡ ಪ್ರಾದೇಶಿಕತೆ ಬಿಟ್ಟು ನಾನೇನೋ ಮಾಡ್ತೀನಿ ಅಂತ ಹೊರಟ್ರೆ ಮತ್ತೆ ಮುಂದಿನ ಬಾರಿಗೆ ಬೇರೆ DMKನೇ ಬರುವಂಥದ್ದು. ಅದು ಶತಸಿದ್ಧವಾಗಿ ನಿಂತ್ಕೊಂಡಿರುವಂಥದ್ದು. ಅದು ವಿಜಯ್ಗೂ ಕೂಡ ಗೊತ್ತಿರುವಂಥದ್ದೇ. ಇಲ್ಲಿ 144ರ ಸಂಖ್ಯೆ ಹೊಡಿತಾರೆ ಅನ್ನುವಂಥದ್ದು ತಮಿಳುನಾಡಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಎಲ್ಲ ಒಂದ್ ಕಡೆ ನಿನ್ನೆ ಸಂಜೆ ಆಗಿರುವಂಥ ಬೆಳವಣಿಗೆ ಇದು. ಒಂದಷ್ಟು ನೈತಿಕ ಬೆಂಬಲ ಕೊಡ್ತೀವಿ, ಬಾಹ್ಯ ಬೆಂಬಲವನ್ನು ನಾವು ಕೊಟ್ಟುಬಿಡ್ತೀವಿ ಅನ್ನುವಂಥ ನಿಟ್ಟಲ್ಲಿದ್ದವರು ಕೇವಲ 22 ಜನ ಮಾತ್ರ ಇವರ ವಿರುದ್ಧ ಮತ ಚಲಾಯಿಸಿದ್ದಾರೆ. ವಿಶ್ವಾಸ ಮತದಲ್ಲಿ 144 ಮತವನ್ನು ವಿಶ್ವಾಸಕ್ಕೆ ತಗೊಂಡಿರುವಂಥದ್ದು ವಿಜಯ್ ಸರ್ಕಾರ. ತುಂಬ ದೊಡ್ಡ ಮಟ್ಟನ ಯಶಸ್ಸಿದು. ಈ ಯಶಸ್ಸಿನ ಅಡಿಯಲ್ಲಿ ನಾವು ನೋಡಿದಂತೆ ಹೊಸ ಸರ್ಕಾರ, ಹೊಸ ನೇತಾರ ಬಂದಾಗ ಒಂದು ಸಣ್ಣದಾಗಿ ಎಡವುತ್ತಾನೆ ಅನ್ನುವಂಥದ್ದು ಹೇಳಿದ್ವಿ. ನಿನ್ನೆನೇ ಅದಕ್ಕೊಂದು ದಾಖಲೆ ಕೊಟ್ಟುಬಿಟ್ರು ಅವರು. ಅವರ ಪಂಡಿತರನ್ನ ತಗೊಂಡು ಬಂದ್ಬಿಟ್ಟು ವಿಶೇಷ ಅಧಿಕಾರಿಯಾಗಿ ನೇಮಿಸಿದ್ರು. ಇವತ್ತು ಮತ್ತಂಗೆ ಹಿಂಪಡೆಯುವಂಥ ಕೆಲಸ ಮಾಡಿ. ಅಂದರೆ ಈ ಹೊಸದಾಗಿ ಬಂದಿರೋ ಸರ್ಕಾರಕ್ಕೆ ಅನುಭವದ ಕೊರತೆ ಇರುತ್ತೆ ಅನ್ನುವಂಥದ್ದನ್ನು ಫಸ್ಟ್ಗೆ ಸಾಬೀತು ಮಾಡಿದ್ದಾರೆ. ಇವರು ಮಾಸ್ ಡೈಲಾಗನ್ನು ಹೊಡಿತಾರೆ ಅನ್ನುವಂಥದ್ದು ಮೊದಲೇ ಗೊತ್ತಿತ್ತು. ಮಾಸ್ ನಾಯಕ, ಒಂದಷ್ಟು ಸಿನಿಮೀಯ ಸಂಭಾಷಣೆಗಳನ್ನು ಅಲ್ಲಿ ಕೇಳಬಹುದು. ಪ್ರಮಾಣ ವಚನದಿಂದ ಹಿಡಿದು ಇವತ್ತು ಅಧಿಕಾರದ ವಿಶ್ವಾಸ ಮತದ ಸಂದರ್ಭದಲ್ಲೂ ಕೂಡ ಅವ್ರದ್ದು ಅದೇ ಡೈಲಾಗ್ಸ್ ಇತ್ತು. ಸೊ ಡೈಲಾಗ್ಸಿಗೇನು ಕೊರತೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆದರೆ ಅಧಿಕಾರದ ನಿಟ್ಟಲ್ಲಿ ಅವರ ನಡೆಗಳು ಹೆಂಗಿರುತ್ತೆ, ಈ ಜಾತ್ಯತೀತವಾಗಿ ಒಂದು ಸೆಕ್ಯುಲರ್ ಸರ್ಕಾರವನ್ನು ನಾನು ಕೊಡ್ತೀನಿ ಅನ್ನುವಂಥ ಭರವಸೆಯೊಂದಿಗೆ ಬಂದಿರುವ ಸರ್ಕಾರದ ವಿಜಯ್ ನಡೆ ಏನಿರುತ್ತೆ ಮುಂದೆ ಅನ್ನುವಂಥದ್ದೇ ತಮಿಳುನಾಡಿನ ಒಂದು ದೊಡ್ಡ ನೋಟ ಅಲ್ಲಿ ನೆಟ್ಟಿರುವಂಥದ್ದು. ಇನ್ನು ನೋಡಬೇಕು. ಅಧಿಕಾರಕ್ಕಂತೂ ಬಂದು ಕೂತು ಬಿಟ್ಟಿದ್ದಾರೆ. ಈಗ ಯಾರು ಅಲ್ಲಾಡಿಸೋದಕ್ಕಂತೂ ಸಾಧ್ಯ ಇಲ್ಲ. ಈಗ ಅಲ್ಲಾಡಿರುವುದು AIDMK. ಭದ್ರ ಆಗಿರುವಂಥದ್ದು ವಿಜಯ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.